ಅಯ್ಯೋ ನಾನು ಪೆಟ್ರೋಲ್ ಹಾಕಿ ಬೇಜಾರಾಗ್ಬಿಟ್ಟಿದ್ದೀನಿ. ಒಂದು ಒಳ್ಳೆ ಇವಿ ಗಾಡಿ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ, ಎಲ್ಲೂ ಸಿಗ್ತಾನಿಲ್ಲ. ಅದು ಕೂಡ ಬಜೆಟ್ನು ಕಡಿಮೆ ಇದೆ. ಸೊ ಇಲ್ಲಿ ಒಂದು ವಿಜಯ್ ಇವಿ ಮೋಟರ್ಸ್ ಇದೆ, ಬನ್ನಿ ಹೋಗ್ಬಿಟ್ಟು ಸರ್ ಹತ್ರ ಕೇಳೋಣ ಇದೇ ಇಲ್ವಾ ಅಂತ. ಸರ್ ಎಲ್ಲಿದ್ದೀರಾ? ಸರ್ ಹೇಳಿ ಸರ್. ಸರ್ ನಾನು ಒಂದು ಒಳ್ಳೆ ಇವಿ ಗಾಡಿ ಹುಡುಕ್ತಾ ಇದ್ದೀನಿ. ಅದನ್ನು ಬಜೆಟ್ನು ಕಡಿಮೆ ಇದೆ, ಬರೀ 50,000 ಇದೆ ಬಜೆಟ್. ಸೊ ಪೆಟ್ರೋಲ್ ಹಾಕಿ ಬೇಜಾರಾಗ್ಬಿಟ್ಟಿದ್ದೀನಿ. ಒಂದು ಒಳ್ಳೆ ಗಾಡಿ ಇದೆಯಾ? 50,000 ಇದ್ರೆ ಸರ್ 50,000 ಎಲ್ಲ ಬೇಡ ಸರ್, ನಮಗೆ ಬರೀ 35,000 ತಗೊಬನ್ನಿ ಸಾಕು. ನಿಮ್ಗೊಂದು ಒಳ್ಳೆ ಎಲೆಕ್ಟ್ರಿಕ್ ವೆಹಿಕಲ್ ಕೊಡ್ತೀವಿ. ಸರ್ ಸುಳ್ಳೆ ಆ ಥರ ಹೇಳ್ಬೇಡಿ ಸರ್. ಸರ್ ಸುಳ್ಳಲ್ಲ, ಇಲ್ಲೇ ನೋಡಿ, ನೀವೇ ನೋಡ್ತಾ ಇದ್ದೀರಾ. ಕೊಡ್ತೀರಾ ನೀವು? 100% ಓನ್ಲಿ 35,000. ಬರೀ 35,000ಗೆ ಕೊಡ್ತಾ ಇದ್ದೀರಾ? ನೋಡ್ಬೋದು ವೀಕ್ಷಕರೇ, ಬರೀ 35,000ಗೆ ಇವಿ ಗಾಡಿ ಸಿಗ್ತಾ ಇದೆ. ಅದನ್ನು 50,000 ಇಲ್ಲ, ಅದನ್ನು ಇನ್ನು ಕಡಿಮೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಬರೀ 35,000 ರೂಪಾಯಿಗೆ ಸಿಗ್ತಾ ಇದೆ, ನೋಡ್ಬೋದು ನೀವು. ಸೊ ಇದಕ್ಕಿಂತ ಸ್ವಲ್ಪ ಹೈ ರೇಂಜ್ ಅಲ್ಲಿ ಬೇಕು ಅಂದ್ರೆ, ಹೈ ರೇಂಜ್ ಅಲ್ಲಿ ಬೇಕು ಅಂದ್ರೆ ನಿಮ್ಗೆ ನೆಕ್ಸ್ಟ್ G1 ಅಂತ ಇದೆ ಸರ್. G1 ಅಂತ ಇದು ನಿಮ್ಗೆ 50 ಒಳಗಡೆನೆ ಸರ್, ಬರೀ 45,000 ಅಷ್ಟೇ. 45,000 ಅಷ್ಟೇ ಕೊಡ್ತೀರಾ ನೀವು? ಹೌದು. ಓಕೆ, ಸೊ ರೇಂಜ್ ಎಲ್ಲ ಎಷ್ಟು ಬರುತ್ತೆ ಸರ್? ನಿಮ್ಗೆ 35,000 ಬಂದು ಇದು ನಿಮ್ಗೆ 50 ಕಿಲೋಮೀಟರ್ ಬರುತ್ತೆ. ಇದು 45,000 ಬಂದು ನಿಮ್ಗೆ 60 to 70 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಓಕೆ, ವಾರಂಟಿ ಏನಾದ್ರು ಕೊಡ್ತೀರಾ ನೀವು? ವಾರಂಟಿ ಎಲ್ಲ 100% ಕೊಡ್ತೀವಿ ಸರ್. ಬ್ಯಾಟ್ರಿ, ಮೋಟರ್, ಕಂಟ್ರೋಲರ್ 1 year ಬರುತ್ತೆ. ಚಾರ್ಜರ್ ನಿಮ್ಗೆ 6 months ಬರುತ್ತೆ. ಓಕೆ, ನಿಮ್ಗೆ ಬೇಕು ಅಂದ್ರೆ 1 year ಅಲ್ಲೂ ಸಿಗುತ್ತೆ ವಾರಂಟಿ. ನಿಮ್ಗೆ ಇಲ್ಲ ನನ್ ವಾರಂಟಿ ಜಾಸ್ತಿ ಬೇಕು ಅಂದ್ರೆ 3 years ವಾರಂಟಿನೂ ಕೊಡ್ತೀವಿ. ಅದು ಸ್ವಲ್ಪ ಪ್ರೈಸ್ ಅಲ್ಲಿ ವೇರಿಯೇಷನ್ ಇರುತ್ತೆ ಅಷ್ಟೇ. ಓಕೆ, ಸೊ ಸ್ವಲ್ಪ ಅಡ್ರೆಸ್ ಹೇಳಿ ನಮ್ಮ ವ್ಯೂವರ್ಸ್ಗೆ. ಅದೆಲ್ಲ ಬೇಕಂದ್ರೆ ಎಲ್ಲಿ ಬರಬೇಕು ಸರ್? ತಿಗಳ್ರುಪಾಳ್ಯ ಅಂದ್ರಳ್ಳಿ ಮೈನ್ ರೋಡ್ ಅಲ್ಲೇ ನಮ್ಮ ಶೋರೂಮ್ ಲೊಕೇಶನ್ ಇರೋದು ಸರ್. ಓಕೆ ಓಕೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತು ನಾನು ಬಂದಿರೋದು ವಿಜಯ್ ಇವಿ ಮೋಟರ್ಸ್ಗೆ. ನೀವು ಏನಾದರೂ ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಪೆಟ್ರೋಲ್ ಹಾಕಿ ನೀವು ಬೇಜಾರಾಗ್ಬಿಟ್ಟಿದ್ದೀರಾ? ಒಂದು ಒಳ್ಳೆ ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಅದನ್ನು ಬಜೆಟ್ ಕಡಿಮೆ ಇದೆಯಾ? ನೀವು ಟೆನ್ಷನ್ ತಗೋಬೇಡಿ. ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇರೋದು ವಿಜಯ್ ಇವಿ ಮೋಟರ್ಸ್ಗೆ. ಇವ್ರ ಹತ್ರ ಅತಿ ಕಡಿಮೆ ಬಜೆಟ್ ಅಲ್ಲಿ ನಿಮಗೆ ಇವಿ ಗಾಡಿಗಳು ಸಿಗುತ್ತೆ, ವಿತ್ ವಾರಂಟಿ ಮತ್ತೆ ರೇಂಜು ಒಳ್ಳೆ ಬರುತ್ತೆ. ನೋಡ್ಬೋದು, ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಸೊ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಳಕ್ಕೆ ನಮ್ಮ ಜೊತೆ ಸರ್ ಇದ್ದಾರೆ. ಹಾಯ್ ಸರ್. ಹಾಯ್ ಸರ್, ಹೇಗಿದ್ದೀರಾ? ಆರಾಮ್ ಸರ್. ಸೊ ಫಸ್ಟ್ ಆಫ್ ಆಲ್ ನಮ್ಮ ವ್ಯೂವರ್ಸ್ಗೆ ವಿಜಯ್ ಇವಿ ಮೋಟರ್ಸ್ ಎಲ್ಲಿ ಬರುತ್ತೆ, ಅಡ್ರೆಸ್ ನೀವು ಹೇಳಿ, ಎಲ್ಲಿ ಬರುತ್ತೆ ಅಂತ. ಸರ್ ಇದು ಪೀಣ್ಯ ಸೆಕೆಂಡ್ ಸ್ಟೇಜ್, ಅಂದ್ರಳ್ಳಿ ಮೈನ್ ರೋಡ್ ಸರ್. ಓಕೆ, ಅಂದ್ರಲ್ಲಿ ಪೀಣ್ಯ ಸೆಕೆಂಡ್ ಸ್ಟೇಜ್, ಅಂದ್ರಲ್ಲಿ ಮೇನ್ ರೋಡ್ ಬರುತ್ತೆ. ಹೌದು ಸರ್. ಓಕೆ, ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಡೈರೆಕ್ಟ್ ಆಗಿ ಬರ್ಬೋದು. ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ಸ್ಕ್ರೀನ್ ನಂಬರ್ ಕೂಡ ಬರ್ತಾ ಇದೆ, ನಂಬರ್ಗೆ ಕಾಲ್ ಮಾಡಿ. ಸರ್ ನಿಮಗೆ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಲೊಕೇಶನ್ ಕಳಿಸ್ಕೊಡ್ತಾರೆ. ಸರ್ ನಿಮ್ಮ ಹತ್ರ ಸದ್ಯಕ್ಕೆ ಪ್ರೆಸೆಂಟ್ ಎಷ್ಟು ಮಾಡೆಲ್ಸ್ ಇದೆ? ಸದ್ಯಕ್ಕೆ ನಮ್ಮ ಬೆಂಗಳೂರಲ್ಲಿ ಏನ್ ಬೇಡಿಕೆ ಇದೆಯೋ ಅದು 2 ಮಾಡೆಲ್ ಅವೈಲೇಬಲ್ ಇಟ್ಟಿದೀವಿ ಸರ್. ಓಕೆ, 2 ಮಾಡೆಲ್. ಅದು ಯಾವ್ದಿದೆ? ಒಂದು ಸೆಲ್ಫಿ ಲೈಟ್ ಅಂತ. ಓಕೆ, ಇನ್ನೊಂದು G1 ಅಂತ. ಇದು G1 ಇದು. ಇದು ಸೆಲ್ಫಿ ಲೈಟ್ ಅಂತ. ಸೆಲ್ಫಿ ಲೈಟ್ ಅಂತ. ಓಕೆ, ನೋಡ್ಬೋದು ಸೆಲ್ಫಿ ಲೈಟ್ ಅಂತ. ಒಳ್ಳೆ ಕಾಂಪ್ಯಾಕ್ಟ್ ಗಾಡಿ ಇದೆ, ನೋಡ್ಬೋದು ನೀವು. ಲೇಡೀಸ್ ಮತ್ತೆ ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ. ಓಕೆ, ಫ್ರಂಟ್ ಎಲ್ಲ ಡಿಸ್ಕ್ ಬ್ರೇಕ್ ಬರುತ್ತೆ, ನೋಡ್ಬೋದು ನೀವು. ಸರ್ ಪ್ರೈಸ್ ಏನಿದೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ ಏನಿರುತ್ತೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ ತುಂಬಾ ಜನ ಪೆಟ್ರೋಲ್ ಹಾಕಿ ಬೇಜಾರಾಗಿ ಬಿಟ್ಟಿದ್ದಾರೆ. ಅವ್ರಿಗೆ ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಇವಿ ಗಾಡಿ ಬೇಕು, ಅದು ಕೂಡ ಗ್ಯಾರಂಟಿ ಇರೋ ಗಾಡಿ ಬೇಕು. ಅದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದು ವಿತೌಟ್ ಗ್ಯಾರಂಟಿ ಅವ್ರು ಕೊಡ್ತಾರೆ. ಸೊ ನಮ್ಮ ವ್ಯೂವರ್ಸ್ಗೆ ಆ ತರ ಬೇಡ, ವಿತ್ ಗ್ಯಾರಂಟಿ ವಿತ್ ವಾರಂಟಿ ಇರೋ ವೆಹಿಕಲ್, ಅದು ಕೂಡ ಕಡಿಮೆ ಬಜೆಟ್ ಅಲ್ಲಿ ಬೇಕು. ಸೊ ಅದಕ್ಕೆ ನಾನು ಬಂದಿರೋದು ಇವಿ ಮೋಟರ್ಸ್ಗೆ. ಇದು ಪ್ರೈಸ್ ಹೇಳಿ, ಎಷ್ಟು ಕೊಡ್ತೀರಾ? ವಿತ್ ವಾರಂಟಿ ಎಷ್ಟು ಕೊಡ್ತೀರಾ ನೀವು? ಅದರಲ್ಲಿ ಸರ್ ನಮ್ದು ಬಂದು 35,000 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. 35,000 ಶುರು ಆಗುತ್ತೆ. ಹೌದು. ವಿತ್ ಬ್ಯಾಟ್ರಿ ನೀವು ಹೇಳ್ತಾ ಇರೋದು? ವಿತ್ ಬ್ಯಾಟ್ರಿ ನೀವು ಹೇಳ್ತಾ ಇರೋದು? ವಿತ್ ಬ್ಯಾಟ್ರಿ ವಿತ್ ವಾರಂಟಿ. ವಿತ್ ಬ್ಯಾಟ್ರಿ ವಿತ್ ವಾರಂಟಿ 35,000 ಅಲ್ಲಿ ಕೊಡ್ತೀರಾ ನೀವು ಗಾಡಿ? ಹೌದು ಹೌದು ಸರ್. ಗ್ಯಾರಂಟಿ 100% ಗ್ಯಾರಂಟಿ. ಅದ್ರ ಮೇಲೆ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಏನು ಇರಲ್ಲ. ಏನು ಇರಲ್ಲ, RTO ಅದು ಇದು ಏನು ತಗೊಳ್ಳಲ್ಲ ನೀವು? ಏನು ಇಲ್ಲ ಸರ್. 35,000 ನೀವು ಏನ್ ಹೇಳ್ತಾ ಇದ್ರೆ ಅದೇ ಪ್ರೈಸ್ ಅಲ್ಲಿ RTO ಎಲ್ಲ ಮಾಡಿಸಿ ನೀವೇ ಕೊಡ್ತೀರಾ ನೀವು? ಹೌದು. ಓಕೆ ಫ್ರೆಂಡ್ಸ್, ಇನ್ನೊಂದು ಇದಕ್ಕೆ ಏನು ಅಂದ್ರೆ ಯಾವುದೇ ರೀತಿ ರಿಜಿಸ್ಟ್ರೇಷನ್ ಇರಲ್ಲ, RTO ಇರಲ್ಲ, ಇನ್ಶೂರೆನ್ಸ್ ಇರಲ್ಲ, DL ಬೇಕಾಗಿರಲ್ಲ. ಓಕೆ, ರಿಜಿಸ್ಟರ್ ವೆಹಿಕಲ್. ನಿಮ್ ಸೇಫ್ಟಿಗೆ ಹೆಲ್ಮೆಟ್ ಒಂದು ಯೂಸ್ ಮಾಡ್ಬೇಕಷ್ಟೇ. ಓಕೆ, ಫಸ್ಟ್ ಈ ಗಾಡಿನ ಡೀಟೇಲ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೇಡಿ ಸರ್. ಇದು ಯಾವ ಮಾಡಲ್ ನೀವು ಹೇಳಿದ್ರು ಈ ಗಾಡಿದು? ಇದು G1. ನೋಡ್ಬೋದು ನೀವು. G1 ಡಿಸ್ಪ್ಲೇ ಯಾವ ತರ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದು ಬಂದ್ಬಿಟ್ಟು G1. ಇದರಲ್ಲಿ ಬ್ಯಾಟ್ರಿ ಇಂಡಿಕೇಟರ್ ತೋರಿಸುತ್ತೆ. ಮತ್ತೆ ಇದು ಬಂದ್ಬಿಟ್ಟು ಮೋಡ್ ಸರ್, ಇದು ಪಾರ್ಕಿಂಗ್ ಮೋಡ್ಸ್. ಇದು ಬಂದ್ಬಿಟ್ಟು ಇದು ಬರುತ್ತೆ, ರೇಂಜ್ ಎಲ್ಲ ತೋರಿಸುತ್ತೆ. ಆಗಿದೆ ಗಾಡಿ. ಸ್ಪೀಡ್ ಮೋಡ್ಸ್ ಬರುತ್ತೆ, ಫಸ್ಟ್, ಸೆಕೆಂಡ್, ಥರ್ಡ್ ಅಂತ. ಇವಾಗ ನಾವು ನಿಮ್ಗೆ ಇದು G1 45,000 ಮಾಡಲ್. ಇದು ನಿಮ್ಗೆ ಬಂದು 3 ಗೇರ್ಸ್ ಬರುತ್ತೆ, ರಿವರ್ಸ್ ಗೇರ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ವಿತ್ ನಿಮ್ಗೆ ಕೀಲೆಸ್ ಎಂಟ್ರಿ ಕೂಡ ಬರುತ್ತೆ. ಈ ತರ ರಿಮೋಟ್ ಆಪ್ಷನ್ ಬರುತ್ತೆ. ಈ ತರ ನಿಮ್ಗೆ ಫ್ರಂಟ್ LED ಲೈಟ್ ಬರುತ್ತೆ. ಓಕೆ, ನೋಡಬಹುದು ಫ್ರಂಟ್ LED DRLs ಎಲ್ಲ ಹಾಕಿದ್ದಾರೆ. ಮತ್ತೆ ಫ್ರಂಟ್ ಡಿಸ್ಕ್ ಬ್ರೇಕ್ ಇರುತ್ತೆ. ಡಿಸ್ಕ್ ಬ್ರೇಕ್ ಕೂಡ ಇದೆ. ಓಕೆ, ನೋಡಬಹುದು ಡಿಸ್ಕ್ ಬ್ರೇಕ್ ಕೂಡ ಇದೆ ಇದರಲ್ಲಿ. ಇದು ನಿಮ್ಗೆ ಮೈಲೇಜ್ ಬಂದು 70 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 70 ಕಿಲೋಮೀಟರ್ ರೇಂಜ್ ಬರುತ್ತೆ ಈ ಗಾಡಿ. ಒಂದ್ಸಲಿ ನೀವು ಚಾರ್ಜ್ ಮಾಡಿದ್ರೆ
70 ಕಿಲೋಮೀಟರ್ ತನಕ ನೀವು ಹೋಗ್ಬೋದು ಈ ಗಾಡಿನಲ್ಲಿ ನೋಡ್ಬೋದು ನೀವು. ಚಾರ್ಜಿಂಗ್ ಟೈಮ್ ಎಷ್ಟಿರುತ್ತೆ ಇದರಲ್ಲಿ? ಸರ್ ಇದು ಚಾರ್ಜಿಂಗ್ ಟೈಮ್ ಬಂದು 5 to 6 ಸರ್. 5 to 6 hours ಚಾರ್ಜಿಂಗ್ ಟೈಮ್ ಹಾಕಿದ್ರೆ ನೀವು ಆರಾಮಾಗಿ 70 ಕಿಲೋಮೀಟರ್ ತನಕ ಓಡಿಸಬಹುದು ನೀವು. ಬೂಟ್ ಸ್ಪೇಸ್ ಬೂಟ್ ಸ್ಪೇಸ್ ಕೂಡ ಚೆನ್ನಾಗಿ ಬರುತ್ತೆ, ಇಷ್ಟು ಬೂಟ್ ಸ್ಪೇಸ್ ಇರುತ್ತೆ. ಓಕೆ, ಬೂಟ್ ಸ್ಪೇಸ್ ಕೂಡ ಚೆನ್ನಾಗಿದೆ ನೋಡ್ಬೋದು ನೀವು. ಆರಾಮಾಗಿ ಎಲ್ಲ ಗ್ರೋಸರಿ ಐಟಮ್ಸ್ ಎಲ್ಲ ನೀವು ಇಟ್ಕೋಬಹುದು, ಆರಾಮಾಗಿ ನೋಡ್ಬೋದು ನೀವು. ಮತ್ತೆ ನಿಮ್ಗೆ ಮೊಬೈಲ್ ಚಾರ್ಜಿಂಗ್ ಡಿಪಿ ಕೊಟ್ಟಿರೋದು ಇಲ್ಲಿ? ಸರ್ ಇದು ನಿಮ್ಗೆ 3 to 4 days ನೀವು ಗಾಡಿನೇ ಓಡಿಸಲ್ಲ, ಎಲ್ಲ ಹೊರಗಡೆ ಹೋಗ್ತಾ ಇದೀರಾ, ಅವಾಗ ನೀವು ಆಫ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ಮತ್ತೆ ನೀವು 1 month ಆದ್ರೂ ಬಂದು ಆನ್ ಮಾಡಿದಾಗ ನಿಮ್ ಗಾಡಿ ಸೇಫ್ ಅಲ್ಲಿ ಇರುತ್ತೆ. ಚಾರ್ಜಿಂಗ್ ನೀವು ಎಷ್ಟು ಇಟ್ಟೋಗಿರ್ತೀರೋ ಅಷ್ಟೇ ಇರುತ್ತೆ, ಬ್ಯಾಟ್ರಿ ಡ್ರೈನ್ ಆಗಲ್ಲ, ನಿಮ್ಗೆ ಯಾವುದೇ ರೀತಿ ಬ್ಯಾಟ್ರಿ ಇಶ್ಯೂನು ಬರಲ್ಲ. ಸೊ ಅದಂಗಾಗಿ ನಿಮ್ಗೆ ಇದು MCB ಆಪ್ಷನ್ ಕೊಟ್ಟಿದ್ದಾರೆ. MCB ಆಪ್ಷನ್ ತರ ನೀವು ಕೊಟ್ಟಿರೋದು ಒಳ್ಳೆ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಆರಾಮಾಗಿ ಒಂದು 1 week ಅಥವಾ ಏನೋ ಟ್ರಿಪ್ ಏನಾದ್ರು ಹೋಗ್ತಾ ಇದ್ದಾರೆ ಅಂದ್ರೆ ನೀವು ಜಸ್ಟ್ ಇದು ಆರಾಮಾಗಿ ಆಫ್ ಮಾಡಿಬಿಟ್ಟು ಹೋದ್ರೆ ಅಷ್ಟೇ, ಗಾಡಿಗೆ ಏನೂ ಆಗಲ್ಲ. ಬ್ಯಾಟ್ರಿನೂ ಅಷ್ಟೇ ಹಂಗೆ ಇರುತ್ತೆ, ಬ್ಯಾಟ್ರಿ ನೀವು ಎಷ್ಟು ಹೋಗಿದ್ರೆ ಅಷ್ಟೇ ಇರುತ್ತೆ, ಬ್ಯಾಟ್ರಿನೂ ಕಡಿಮೆ ಆಗಲ್ಲ. ಮತ್ತೆ ನೀವು ಮೊಬೈಲ್ ಚಾರ್ಜಿಂಗ್ ಕೂಡ ಹಾಕೋಬಹುದು, ಮೊಬೈಲ್ ಚಾರ್ಜಿಂಗ್ USB ಕೇಬಲ್ ಆಪ್ಷನ್ ಇದೆ. ಓಕೆ, ಚಾರ್ಜಿಂಗ್ ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಕೂಡ ಇಲ್ಲೇ ಇದೆ, USB ಪೋರ್ಟ್, ಫೋನ್ ಇಟ್ಕೋಬಹುದು ಇಲ್ಲೇ, ನೀವು ಪಾಕೆಟ್ ಕೂಡ ಇದೆ ನೋಡಬಹುದು ನೀವು. ಸೊ ಎಲ್ಲ ಫೀಚರ್ಸ್ ಇದರಲ್ಲಿ ಕೊಟ್ಟಿದ್ದೀರಾ, A to Z ಫೀಚರ್ಸ್ ಬರುತ್ತೆ ನೀವು ನೋಡಬಹುದು. LED DRS ಆಗಲಿ, LED ಲೈಟ್ಸ್ ಆಗಲಿ, ಮತ್ತೆ ಚಾರ್ಜಿಂಗ್ ಮೊಬೈಲ್ ಚಾರ್ಜಿಂಗ್ USB ಪೋರ್ಟ್ ಕೂಡ ಇದೆ. ಸರ್ ಇದು ಚಾರ್ಜರ್ ತೋರಿಸಿ ಸರ್, ಚಾರ್ಜರ್ ಓಕೆ, ಇದಕ್ಕೆ ಇದು ಚಾರ್ಜರ್ ಬರುತ್ತೆ ನೋಡಬಹುದು ನೀವು. ಸೊ ಇದು ಆರಾಮಾಗಿ ಮನೆಯಲ್ಲಿ ಹಾಕ್ಬೋದು ತಾನೆ? ಸರ್ 3 pin ಎಲ್ಲಿ ಬೇಕೋ ಹಾಕೋಬಹುದು ನೀವು. ಓಕೆ, 3 pin ನೀವು ಆರಾಮಾಗಿ ಮನೆಯಲ್ಲಿ ಹಾಕ್ಬೋದು, 3 pin ಅಲ್ಲಿ ಯೂಸ್ ಆಗುತ್ತೆ. 4 to 5 hours ನೀವು ಚಾರ್ಜ್ ಆಗಿದ್ರೆ ಆರಾಮಾಗಿ ನೀವು 70 kilometers ಓಡಿಸಬಹುದು ಈ ಗಾಡಿನ. ಸರ್ ಪ್ರೈಸ್ ಎಷ್ಟು ಈ ಗಾಡಿದು, ಎಷ್ಟು ಹೇಳಿದ್ರಿ ಸರ್? ಇವಾಗ ನಾವ್ ಏನ್ ಎಕ್ಸ್ಪ್ಲೈನ್ ಮಾಡಿದೀವಿ G1 ಅಂತ, ಇದು ನಿಮ್ಗೆ 70 kilometer ಮೈಲೇಜ್ ಬರುತ್ತೆ, 45,000 ಸರ್. 45,000 ಕೊಡ್ತೀರಾ ನೀವು? ಹೌದು ಸರ್. ಈ ಗಾಡಿ ಸೊ ಇದಕ್ಕಿಂತ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ, ಇನ್ನೂ ಕಡಿಮೆ ಬಜೆಟ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂದ್ರೆ ಈ ಗಾಡಿ ಇದೆ. ಈ ಗಾಡಿದು ಫೀಚರ್ಸ್ ಎಲ್ಲ ಸೇಮ್ ಬರುತ್ತೆ, ಬಟ್ ಇದು ರೇಂಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಇದು ರೇಂಜ್ ಬಂದು 50 to 60 kilometer. 50 to 60 kilometers ಬರುತ್ತೆ ರೇಂಜ್. 50 kilometer ಕನ್ಫರ್ಮ್, 50 kilometer ಕನ್ಫರ್ಮ್ ಬರುತ್ತೆ. ಓಕೆ, ನೋಡ್ಬೋದು ಈ ಗಾಡಿನೂ ಅಷ್ಟೇ ರೇಂಜ್ ಕಡಿಮೆ ಇದ್ರದ್ದು, ಇನ್ನೂ ಫೀಚರ್ಸ್ ಎಲ್ಲ ಕಡಿಮೆ ಮಾಡಿಲ್ಲ ನೋಡ್ಬೋದು. ಡಿಸ್ಕ್ ಬ್ರೇಕ್ ಆಗಿರಲಿ ಎಲ್ಲ ಬರುತ್ತೆ ಇದರಲ್ಲಿ. ಮತ್ತೆ ನೋಡ್ಬೋದು ನೀವು ಇದರಲ್ಲಿ ಕೂಡ ನಿಮಗೆ USB ಪೋರ್ಟ್ ಸಿಗುತ್ತೆ, ಚಾರ್ಜಿಂಗ್ ಪೋರ್ಟ್, ಮತ್ತೆ ಫೋನ್ ಇದಕ್ಕೆ ಪಾಕೆಟ್ ಎಲ್ಲ ಇದೆ ನೋಡ್ಬೋದು ನೀವು. ಮತ್ತೆ ಮೇನ್ ನೀವು ವಾರಂಟಿ ಹೇಳಿಲ್ಲ, ನೀವು ವಾರಂಟಿ ಎಲ್ಲ ಎಷ್ಟು ಕೊಡ್ತೀರಾ ನೀವು? ಸರ್ ನೀವು ನಮ್ಮಲ್ಲಿ ವಾರಂಟಿ ಬಂದು ಬ್ಯಾಟ್ರಿ, ಮೋಟರ್, ಕಂಟ್ರೋಲರ್ ಬಂದು 1 year ವಾರಂಟಿ ಇರುತ್ತೆ. ಚಾರ್ಜರ್ ಬಂದು 6 months ವಾರಂಟಿ ಇರುತ್ತೆ. ಚಾರ್ಜರ್ಗೆ 6 months ವಾರಂಟಿ ಕೊಡ್ತೀವಿ, ಮತ್ತೆ ಬ್ಯಾಟ್ರಿ, ಮೋಟರ್ಗೆ ಎಲ್ಲ ನೀವು 1 year ವಾರಂಟಿ ಕೊಡ್ತಾ ಇದ್ದೀರಾ? ಹೌದು ಸರ್. ಓಕೆ, ಸರ್ವಿಸ್ ಎಲ್ಲ ಹೇಗೆ ನೀವೇ ಮಾಡಿಸ್ಕೊಡ್ತೀರಾ ಸರ್ವಿಸ್? ಸರ್ ಸರ್ವಿಸು ನಿಮ್ಗೆ ಸ್ಪೇರ್ ಪಾರ್ಟ್ಸ್ ಏನೇ ಬೇಕಾಗಿರ್ಲಿ ಎಲ್ಲ ನಮ್ಮಲ್ಲಿ ಇಲ್ಲೇ ಪ್ರೊವೈಡ್ ಇರುತ್ತೆ. ಸೊ ನಮ್ದು ಎಲ್ಲಾ ಕಡೆ ಬ್ರಾಂಚಸ್ ಆಲ್ಮೋಸ್ಟ್ ಕವರ್ ಮಾಡಿದೀವಿ. ಇಲ್ಲಿ ಬೆಂಗಳೂರಲ್ಲಿ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಂದ್ರಲ್ಲಿ ಮೈನ್ ರೋಡ್ ಅಲ್ಲಿ ಇದೆ, ಮತ್ತೆ ನಮ್ಗೆ ದಾವಣಗೆರೆಯಲ್ಲಿ PB ರೋಡ್ ಅಲ್ಲಿ ಇದೆ, ಮತ್ತೆ ಮೈಸೂರಲ್ಲಿ ಇದೆ, ಬಿಟ್ರೆ ಮಂಗಳೂರಲ್ಲಿ ಕೂಡ ನಮ್ ಬ್ರಾಂಚ್ ಇದೆ ಸರ್. ಬ್ರಾಂಚ್ ಇದೆ. ಸೊ ಆಲ್ ಓವರ್ ಕರ್ನಾಟಕ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀರಾ ನೀವು ಬ್ರಾಂಚಸ್. ಸ್ಟಾಕ್ ಅಂತೂ ಎಲ್ಲ ನೀವು ನೋಡಬಹುದು, ಸ್ಟಾಕ್ ಅಂತೂ ಎಲ್ಲ ಎಷ್ಟಿದೆ ಅಂತ, ಎಲ್ಲ ಕ್ವಾಂಟಿಟಿಯಲ್ಲಿ ಸ್ಟಾಕ್ ಇದೆ ಸರ್. ಮತ್ತೆ ನೀವು ಬೆಂಗಳೂರಲ್ಲಿ ಇದು ಡೆಲಿವರಿ ಮಾಡಿ ಅಂತ ನೀವು ಮಾಡ್ಕೊಡ್ತೀರಾ ಡೆಲಿವರಿ? ಹಾ ಸರ್, ಮಾಡ್ಕೊಡ್ತೀವಿ. ಅದನ್ನು ಮಾಡ್ಕೊಡ್ತೀರಾ ನೀವು? ಓಕೆ, ಸಪೋಸ್ ಏನಾದ್ರು ಲೋನ್ ಆಪ್ಷನ್ ಇದೆಯಾ ಸರ್? ನಿಮಗೆ ಬಜಾಜ್ ಕಾರ್ಡ್ ಇದ್ರೆ ಲೋನ್ ಆಪ್ಷನ್ ಮಾಡ್ಕೊಡ್ತೀವಿ ಸರ್. ಬಜಾಜ್ ಕಾರ್ಡ್ ಇದ್ರೆ ಲೋನ್ ಆಪ್ಷನ್ ನೀವು ಮಾಡ್ಕೊಡ್ತೀರಾ? ಬಜಾಜ್ ಕಾರ್ಡ್ ಮತ್ತೆ ಅವ್ರ ಹತ್ರ ಯಾವುದೇ ರೀತಿ ಕ್ರೆಡಿಟ್ ಕಾರ್ಡ್ ಇರ್ಲಿ ಅದು ಕೂಡ ಸ್ವೈಪ್ ಮಾಡ್ಕೋಬಹುದು. ಓಕೆ, ಸೊ EV ಗಾಡಿ ಸ್ವಲ್ಪ ಏನ್ ಬೆನಿಫಿಟ್ಸ್ ಹೇಳ್ತೀರಾ ನಮ್ಮ ವ್ಯೂವರ್ಸ್ಗೆ ನೀವು? ಸರ್ ಇವಾಗ ನಿಮ್ಗೆ ತಿಂಗಳಿಗೆ ನೀವು 100 ರೂಪಾಯಿ ಅಂದ್ರೂ ಪೆಟ್ರೋಲ್ ಗಾಡಿ ಯೂಸ್ ಮಾಡಿದ್ರೆ 3000 ಬೇಕಾಗುತ್ತೆ ಪರ್ ಮಂತ್ ಗೆ. ನೀವು ಅದೇ ಎಲೆಕ್ಟ್ರಿಕ್ ಕನ್ವರ್ಟ್ ಆದ್ರೆ ಇವಾಗ ನೀವು ಮಂತ್ಲಿ ಡೈಲಿ ಚಾರ್ಜಿಂಗ್ ಹಾಕಿದ್ರು ಇದು ನಿಮ್ಗೆ 100 rupees ಬಂದ್ರೆ ಜಾಸ್ತಿ. ಓಕೆ, ಡೈಲಿ ಹಾಕಿದ್ರು ಫಾರ್ 1 ಚಾರ್ಜ್ ನೀವು 50 kilometer ಓಡಿಸ್ತೀರಾ. ಅದೇ ನೀವು 50 kilometers ಪೆಟ್ರೋಲ್ ಗಾಡಿಯಲ್ಲಿ ಓಡಿಸ್ಬೇಕು ಅಂದ್ರೆ ಆರಾಮಾಗಿ ಒಂದೂವರೆ ಲೀಟರ್ ಪೆಟ್ರೋಲ್ ಹಾಕ್ಬೇಕು ಆರಾಮಾಗಿ. ಆಲ್ಮೋಸ್ಟ್ ನೀವು 1.5 ಲೀಟರ್ ಪೆಟ್ರೋಲ್ ಹಾಕೋ ದುಡ್ಡು ನಮ್ಗೆ ತಿಂಗಳಲ್ಲಿ ಖರ್ಚು ಮಾಡ್ತೀರಾ ನೀವು. ಓಕೆ, ಅಷ್ಟು ನೋಡ್ಬೋದು, ಅಷ್ಟು ಸೇವ್ ಮಾಡ್ಬೋದು ನೀವು ಆರಾಮಾಗಿ. ನೀವು ಈ ಗಾಡಿನ ನೀವು ಆರಾಮಾಗಿ ಒಂದು 3 years ಯೂಸ್ ಮಾಡಿದ್ರು ಫುಲ್ ದುಡ್ಡು ರಿಕವರ್ ಆಗ್ಬಿಡುತ್ತೆ ನೋಡ್ಬೋದು ನೀವು. ಸರ್ ಅಂತೂ ಎಲ್ಲ ಡೀಟೇಲ್ಸ್ ಹೇಳಿದ್ದಾರೆ. ಇನ್ನೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಬರ್ತಾ ಇದೆ, ನಂಬರ್ಗೆ ಕಾಲ್ ಮಾಡಿ, ಇಲ್ಲ ಅಂದ್ರೆ ವಾಟ್ಸಪ್ ಮಾಡಿ, ಲೊಕೇಶನ್ಗೋಸ್ಕರ ಎಲ್ಲ ಕಳ್ಸಿಕೊಡ್ತಾರೆ. ಸೊ ಈ ವಿಡಿಯೋನಲ್ಲಿ ಈ ವಿಡಿಯೋ ನಾನು ಇಲ್ಲ ಏನು ಮಾಡ್ತೀನಿ. ಸೊ ಮೊದಲನೇ ಬಾರಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.